ನಮಸ್ಕಾರ ಫ್ರೆಂಡ್ಸ್, ನಾನು ಪೂಜಾ. ಸೊ ನೀವೆಲ್ಲರೂ ಕೂಡ ನಿನ್ನೆ GDS ರಿಸಲ್ಟ್ಗೋಸ್ಕರ ತುಂಬಾನೇ ವೇಟ್ ಮಾಡ್ತಾ ಇದ್ರಿ ಅಂತ ಗೊತ್ತು ಫ್ರೆಂಡ್ಸ್. ಹೌದು, ಸೊ ನಾನು ಕೂಡ ಯಾವ ಒಂದು ನನಗೆ ಅಪ್ಡೇಟ್ ಸಿಕ್ಕಿದೆ ಅದೇ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ನಿಮಗೆ ಕೇಳ್ತಾ ಇದ್ರಿ, ರಿಸಲ್ಟೇ ಬಂದಿಲ್ಲ ಮೇಡಮ್ ಅಂತ ಹೇಳಿ. ಹೌದು, ನಾನು ಕೂಡ ನಿಮಗೋಸ್ಕರ ಒಂದು 3 ಗಂಟೆಯಿಂದ 10 ಗಂಟೆವರೆಗೂ ಕೂಡ ರಿಸಲ್ಟ್ ಅನ್ನ ಚೆಕ್ ಮಾಡ್ತಾ ಇದ್ದೆ. ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಯಾವುದು ಕೂಡ ವೆಬ್ಸೈಟ್ ನಲ್ಲಿ ಸಿಕ್ಕಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ರಿಸಲ್ಟ್ ಬಗ್ಗೆ ನಿಮಗೆ ಯಾವುದೇ ರೀತಿಯ ಕ್ಲಾರಿಟಿ ಕೊಡೋದಕ್ಕೆ ನಿಮಗೆ ಏನು ಹೇಳಿದ್ದಾರೆ ಅದೇ ರೀತಿಯಾಗಿ ನಾನು ಕೂಡ ಯಾವುದೇ ತರಹದ ಫೇಕ್ ಪ್ರಾಮಿಸಸ್ ಏನೂ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ, ನಾವು ಹಿಂದಿನ ವರ್ಷ ಹಾಕಿದ್ದು ಅದು ಹಳೆ ವೆಬ್ಸೈಟ್ ಆಗಿತ್ತು. ಆದರೆ ಈ ವರ್ಷ ಅವರು ಹೊಸ ವೆಬ್ಸೈಟ್ ನಲ್ಲಿ ನಮಗೆ ಅಪ್ಲಿಕೇಶನ್ ಹಾಕೋದಾಗ್ಲಿ ಅಥವಾ ಕರೆಕ್ಷನ್ ವಿಂಡೋ ಆಗಲಿ ಸೊ ಎಲ್ಲ ನಮಗೆ ಹೊಸದಾಗಿನೇ ಕೊಟ್ಟಿದ್ರು. ಆದ್ರಿಂದ ಹೊಸದು ವೆಬ್ಸೈಟ್ಗೆ ಬಂದಿದೆ ಅಂತ ಹೇಳಿ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇಂದ ಕೂಡ ರಿಸಲ್ಟ್ ಬರೋದು ಸ್ವಲ್ಪ ಡಿಲೇ ಆಗಿರ್ಬೋದು. ಆದರೆ ಅವರು ನಿನ್ನೆ ಬೆಳಗ್ಗೆ ಒಂದು ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ರು. ಆ ನೋಟಿಫಿಕೇಶನ್ ಅನ್ನ ನಿಮಗೆ ಇಲ್ಲಿ ಸೈಟ್ನಲ್ಲಿ ಕೂಡ ಹಾಕಿರ್ತೀನಿ ಫ್ರೆಂಡ್ಸ್. ನೋಡಿ, ಅದರಲ್ಲಿ ಅವರು ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಯಾವ ಡೇಟಿಗೆ ಅಪ್ಲಿಕೇಶನ್ ಅನ್ನ ಹಾಕಬೇಕು, ಯಾವ ಡೇಟಿಗೆ ಕರೆಕ್ಷನ್ ವಿಂಡೋ ನಿಮ್ಮದು ಕ್ಲೋಸ್ ಆಗುತ್ತೆ, ಅದೇ ರೀತಿಯಾಗಿ ನೀವು ಎಕ್ಸ್ಪೆಕ್ಟ್ ಮಾಡುವಂಥ ಡೇಟ್ ಯಾವುದು ಫಸ್ಟ್ ಮೆರಿಟ್ಗೋಸ್ಕರ ಅಂತ ಹೇಳಿಕೊಟ್ಟಿದ್ರು ಫ್ರೆಂಡ್ಸ್. ಸೊ ಅದೇ ಒಂದು ನೋಡ್ಕೊಂಡು 28ಗೆ ರಿಸಲ್ಟ್ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಆದರೆ ಅವರು ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ದಾರೆ, ಕ್ಲಿಯರ್ ಆಗಿ ಕೂಡ ಹೇಳಿರಲಿಲ್ಲ. ನಾವು ಅನ್ಕೊಂಡಿದ್ವಿ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಫ್ರೆಂಡ್ಸ್. ಆದರೆ ಅವರು ನಿನ್ನೆ ನೋಟಿಫಿಕೇಶನ್ನಲ್ಲಿ ಹೇಳಿದ್ರು ಟೆಂಟೇಟಿವ್ ಡೇಟ್ ಇದೆ ಅಂತ ಹೇಳಿ. ಸೊ ನೋಡಿ, ಟೆಂಟೇಟಿವ್ ಅಂದರೆ ತುಂಬ ಜನರಿಗೆ ಕನ್ಫ್ಯೂಷನ್ ಆಗಿದೆ. ಇದು ಅಂದಾಜು ಅಂತ ಹೇಳಿದ್ದಾರೆ ಅವರು. ಸೊ 28 ಫೆಬ್ರವರಿಗೆ ಬರಬಹುದು, ಬರಲಿಕ್ಕಿಲ್ಲ. ಸೊ ಈ ರೀತಿಯಾದಂಥ ಅಂದಾಜನ್ನು ಅವರು ಎಲ್ಲ ಚಾನೆಲ್ಗಳಲ್ಲಿಯೂ ಕೂಡ ನಿಮಗೆ ಇದೇ ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಸೊ ನೋಡಿ ಫ್ರೆಂಡ್ಸ್, ನೀವೆಲ್ಲರೂ ಕೂಡ ಅಪ್ಲೈನ ಮಾಡಿದ್ದೀರಾ. ಕೆಲವೊಂದು ಸ್ಟೂಡೆಂಟ್ಗಳ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗ್ತಾ ಇವೆ. ಸೊ ನೋಡ್ತಾ ಇರಿ ನಿಮ್ಮ ಇಮೇಲ್ಗಳನ್ನು. ಯಾಕೆ ರಿಜೆಕ್ಟ್ ಆಗ್ತಾ ಇವೆ ಗೊತ್ತಾ? ಯಾಕಂತ ಅಂದರೆ ನೀವು ಕೆಲವೊಂದು ನಿಮ್ಮ ಅಪ್ಲಿಕೇಶನ್ ಹಾಕುವ ಟೈಮ್ನಲ್ಲಿ ಏನಾದರೂ ತಪ್ಪು ಮಾಹಿತಿಯನ್ನು ನೀಡಿದರೆ ಅದು ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರನೇ ನಾನು ಹೇಳಿದ್ದು, ಯಾವಾಗ ನೀವು ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀರಾ ಕರೆಕ್ಟಾಗಿ ಎಲ್ಲ ಡೀಟೇಲ್ಗಳನ್ನು ಫಿಲಪ್ ಮಾಡಿ ಫ್ರೆಂಡ್ಸ್ ಅಂತ ಹೇಳಿ. ನಿಮ್ಮ ಒಂದು ವೇಳೆ ಅಪ್ಲಿಕೇಶನ್ನಲ್ಲಿ ತಪ್ಪಾದರೂ ಕೂಡ ಅವರು ಕರೆಕ್ಷನ್ ವಿಂಡೋ ಅಂತ ಹೇಳಿ 2 ಡೇಸ್ ನಿಮಗೆ ಕೊಟ್ಟಿದ್ರು. ಸೊ ಅದನ್ನು ಕೂಡ ನೀವೆಲ್ಲರೂ ಉಪಯೋಗ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಒಂದು ವೇಳೆ ನಿಮಗೆ ಆ ರೀತಿಯಾದಂಥ ಮೆಸೇಜ್ ಏನಾದರೂ ಬಂದರೆ ನೀವು ನನಗೆ ಅಪ್ಡೇಟ್ ಮಾಡ್ಬೋದು. ನಾನು ಅದನ್ನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿ ಹೇಳ್ತೀನಿ. ಮಾತಾಡಬೇಕು ಅಂತ ಅಂದರೆ ಫಸ್ಟ್ ಮೆರಿಟ್ ಲಿಸ್ಟ್ ಬಿಡ್ತಾರೆ, ಪ್ರೊಸೆಸ್ನಲ್ಲಿ ಲೇಟ್ ಆಗ್ಬೋದು ಅಷ್ಟೇ. ನೋಡಿ, ರಿಸಲ್ಟ್ ನಾಳೆನೂ ಬರ್ಬೋದು, ನಾಡ್ದು ಬರ್ಬೋದು, ಕ್ಲಾರಿಟಿ ಕೊಡೋದಕ್ಕಾಗಲ್ಲ. ಆದರೆ ಮತ್ತೊಂದು ಹೇಳಿದ್ದಾರೆ ಅವರು, ಮಾರ್ಚ್ ಫಸ್ಟ್ ವೀಕ್ನಲ್ಲಿನೇ ರಿಸಲ್ಟ್ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾರು 97, 98, 100 ಈ ರೀತಿಯಾದಂಥ ಪರ್ಸೆಂಟೇಜನ್ನು ನಿಮ್ಮ ಒಂದು 10th ನೀವು ತೊಗೊಂಡಿದ್ದೀರಾ ಅವ್ರದ್ದು ಸೆಲೆಕ್ಟ್ ಆಗುವಂಥ ಸಾಧ್ಯತೆ ತುಂಬಾ ಇರುತ್ತೆ. ಒಂದು ವೇಳೆ ನೀವು 89, 90, 91 ಈ ರೀತಿಯಾದಂಥ ಪರ್ಸೆಂಟೇಜ್ ತೊಗೊಂಡಿದ್ರು ಕೂಡ ನೀವು ಕೂಡ ಸೆಲೆಕ್ಷನ್ ತುಂಬ ಇರೋದ್ರಿಂದ ಅಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಆಗುವಂಥ ಸಾಧ್ಯತೆ ಕೂಡ ಕಡಿಮೆನೇ ಇರುತ್ತೆ ಫ್ರೆಂಡ್ಸ್. ಆದರೆ ಎಲ್ಲರೂ ಕೂಡ ಟ್ರೈ ಮಾಡಿದ್ದೀರಾ. ಹಾಗಾಗಿ ಯಾರು ಕೂಡ ವಿಚಾರ ಮಾಡ್ಲಿಕ್ಕೆ ಹೋಗಬೇಡಿ. ಅವರು ಒಂದೇ ಇಲ್ಲ ಫ್ರೆಂಡ್ಸ್, ಅವರು ಒಂದು ಲಿಸ್ಟ್ ಆದಮೇಲೆ ಮತ್ತೆ ಇನ್ನೊಂದು ಲಿಸ್ಟ್, ಮತ್ತೆ ಇನ್ನೊಂದು ಲಿಸ್ಟ್, ಈ ರೀತಿಯಾಗಿ 5 ರಿಂದ 6 ಮೆರಿಟ್ ಲಿಸ್ಟ್ಗಳನ್ನು ಬಿಡ್ತಾ ಇರ್ತಾರೆ. ಸೊ ಅದರಲ್ಲಿ ಒಂದು ವೇಳೆ ನಿಮಗೆ ಚಾನ್ಸ್ ಇದ್ದರೆ ನೀವು ಸೆಲೆಕ್ಟ್ ಕೂಡ ಆಗ್ಬೋದು ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಟ್ರೈ ಮಾಡಿದ್ದೀರಾ, ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ, ರಿಸಲ್ಟನ್ನು ಕೂಡ ಅವರು ಬಿಡ್ತಾರೆ. ಅಲ್ಲಿವರೆಗೂ ಸ್ವಲ್ಪ ನೀವು ಧೈರ್ಯವನ್ನು ತಂದುಕೊಂಡು ಆರಾಮವಾಗಿ ರಿಸಲ್ಟ್ಗೋಸ್ಕರ ಕಾಯ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಷಯ ಏನಪ್ಪ ಅಂತ ಅಂದರೆ, ನನ್ನ ಒಂದು ರಿಸಲ್ಟ್ ಬಂದ ಮೇಲೆ ನಾನು ಎಲ್ಲ ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ಇಟ್ಕೋತೀನಿ ಅಂತ ಅಂದ್ಕೊಳ್ಬೇಡಿ. ನೋಡಿ, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅದು ಸೆಂಟ್ರಲ್ ಕಾಸ್ಟ್ ಸರ್ಟಿಫಿಕೇಟ್ ಇದೆಯೋ ಇಲ್ಲೋ ಅನ್ನೋದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಆಧಾರ್ ಕಾರ್ಡ್ ಆಗಲಿ, ನಿಮ್ಮ ಫೋನ್ ನಂಬರ್ ಆಗಲಿ, ನಿಮ್ಮ ಇಮೇಲ್ ಐಡಿಯಲ್ಲಿ ಏನಾದರೂ ಒಂದು ತೊಂದರೆ ಆಗಿದ್ರಿ ಅದನ್ನು ಕೂಡ ಸರಿ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ನಿಮ್ಮ ಹತ್ರದಲ್ಲಿ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಫ್ರೆಂಡ್ಸ್. ಹಾಗೆಯೇ ಅವರು ರಿಸಲ್ಟ್ ಬಂದ ಮೇಲೆ ಒಂದು 10-15 ದಿನದ ಒಳಗಡೆ ನಿಮ್ಮ ವೆರಿಫಿಕೇಶನ್ ಕೂಡ ನಡೆದ್ಬಿಡುತ್ತೆ. ಸೊ ನಡೆಸಿ ಅವರು ಸೆಲೆಕ್ಟ್ ಕೂಡ ಮಾಡ್ತಾರೆ ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ, ರಿಸಲ್ಟ್ ನಾಳೆನೂ ಬರ್ಬೋದು, ನಾಡ್ದು ಬರ್ಬೋದು, ಅಥವಾ ಮಾರ್ಚ್ ಫಸ್ಟ್ ವೀಕ್ನಲ್ಲಿಯೂ ಕೂಡ ಬರ್ಬೋದು. ಹಾಗಾಗಿನೇ ಯಾರು ಕೂಡ ವಿಚಾರ ಮಾಡ್ಲಿಕ್ಕೆ ಹೋಗಬೇಡಿ. ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ, ಹೋಪ್ಸ್ಗಳನ್ನು ಕಳ್ಕೊಳ್ಬೇಡಿ ಫ್ರೆಂಡ್ಸ್ ಅಂತ ಹೇಳ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಫ್ರೆಂಡ್ಸ್. ನೀವು ಎಷ್ಟು ಸಪೋರ್ಟ್ ಮಾಡಿ ನಾನು ಕೂಡ ಬೆಳಿಬೋದು, ಮತ್ತು ನಾನು ಕೂಡ ನಿಮಗೆ ಹೊಸ ಅಪ್ಡೇಟ್ಗಳನ್ನು ಕೂಡ ನೀಡ್ಬೋದು ಫ್ರೆಂಡ್ಸ್. ಸೊ ನನ್ನ ವಿಡಿಯೋಸ್ಗಳು ನಿಮಗೆ ತುಂಬಾ ಇಷ್ಟ ಆಗ್ತದೆ ಫ್ರೆಂಡ್ಸ್. ನಾನು ಕೂಡ ನಿಮಗೆ ಜೆನ್ಯೂನ್ ಆಗಿರುವಂಥ ಅಪ್ಡೇಟನ್ನು ಕೊಡಲಿಕ್ಕೆ ಟ್ರೈ ಮಾಡಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.